ಆರ್ಎಸ್ಎಸ್ ದೆವ್ವ ಬಿಜೆಪಿ ಎದುರು ನೆರಳು. ಮೊನ್ನೆ ಪ್ರಿಯಾಂಕ್ ಹೇಳಿದ್ದಂಥ ಮಾತಿದು. ಹಿಂದೆ ಬಿದ್ದ ಕರಾವಳಿ ಅಭಿವೃದ್ಧಿಗೆ ಕೋಮುವಾದ ಲೇಪಿಸಿದ್ದ ಪ್ರಿಯಾಂಕೆ ಬಿಜೆಪಿ ಕಲಬುರಗಿಯ ಸಮಸ್ಯೆಗಳ ಸಾಗರವನ್ನೇ ಮುಂದಿಟ್ಟು ದಾಳಿಯನ್ನ ಸಂಘಟಿಸಿದೆ. ಆದರೆ ಬಿಜೆಪಿ ಎಂಟ್ರಿಗೆ ಪ್ರಿಯಾಂಕ್ ತಕರಾರೆತ್ತಿದ್ದು ಎರಡೂ ಕಡೆಯೂ ಸೈದ್ಧಾಂತಿಕವಾಗಿ ಹೊಸ ಸಮರ ಶುರುವಾಗಿದೆ. ಸಿಎಂ ಕುರ್ಚಿಗಾಗಿ ಬೆಳಗ್ಗೆ ಸುಪ್ರಭಾತ, ಮಧ್ಯಾಹ್ನ ಮಾತಿನ ಕಾರಾಭಾತ್, ರಾತ್ರಿ ಕೇಸರಿಬಾತ್. ಅದು ಕಾಂಗ್ರೆಸ್ನ ರಾಮಾಯಣ ಅಲ್ಲ, ಮಹಾಭಾರತ. ಮತ್ತೊಂದು ಕಡೆ ಹೊಸ ಸಂಘರ್ಷಕ್ಕೆ ಪ್ರಿಯಾಂಕ್ ಖರ್ಗೆ ನಾಂದಿ ಹಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ನವ ಕಾಂಗ್ರೆಸ್ ಕೈ ಹಾಕಿದ್ದು ಸೈದ್ಧಾಂತಿಕ ಸಮರ ಸ್ಫೋಟಿಸಿದೆ. ಆರ್ಎಸ್ಎಸ್ ದೆವ್ವ ಎಂದ ಪ್ರಿಯಾಂಕ್, ಮಾರ್ಕ್ಸ್ ಬೂಥ ಎಂದ ಬಿಜೆಪಿ. ಇವರಿಗೆ ಕೇಳಿದ್ರೆ ಅವರ್ಯಾಕೆ ಉತ್ತರ? ಮತ್ತೆ ತಿರುಗಿ ಬಿದ್ದ ಖರ್ಗೆ. ಸರ್ಕಾರದ ವಿರುದ್ಧ ಕೇಳಿಸ್ತಾ ಇರೋ ಭ್ರಷ್ಟಾಚಾರ, ಗ್ಯಾರಂಟಿಗಾಗಿ ಹಣ ಹೊಂದಿಸೋ ಹೆಣಗಾಟ. ಇದರ ನಡುವೆ ಕಾಂಗ್ರೆಸ್ನ ಸೆಕೆಂಡ್ ಜನರೇಷನ್ ತಂಡ ಆರ್ಎಸ್ಎಸ್ ವಿರೋಧಿ ನೆರಳಿನಲ್ಲಿ ರಾಜಕೀಯ ಆಶ್ರಯಕ್ಕೆ ಯತ್ನಿಸ್ತಾ ಇದೆ. ಮೊನ್ನೆ ಸಂಘದ ಬಗ್ಗೆ ನೀಡಿದ್ದ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿದ್ದಾರೆ. ಕರಾವಳಿ ಅಭಿವೃದ್ಧಿ ಹಿನ್ನಡೆಗೆ ಕೋಮುವಾದ ಬಣ್ಣ ಲೇಪಿಸಿದ್ದ ಪ್ರಿಯಾಂಕ್, ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದ್ರೆ ಒಳ್ಳೆ ವಾತಾವರಣ ಬೇಕು ಅಂತ ಬಿಜೆಪಿಗೆ ತಿರುವಿದಿದ್ದಾರೆ. ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದರೆ ಒಂದು ಒಳ್ಳೆಯ ವಾತಾವರಣ ಬೇಕು. ಮಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು, ಬೆಂಗಳೂರು ಇರ್ಬೋದು. ಒಳ್ಳೆಯ ವಾತಾವರಣವನ್ನು ನಾವು ಸರ್ಕಾರದವರು ಕೊಟ್ಟಿಲ್ಲ ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ? ಬಂಡವಾಳ ಬರಲಿಲ್ಲ ಅಂದರೆ ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಹೇಳಿ? ಕರಾವಳಿಯಲ್ಲಿ ಕೋಮು ವಿವಾದ ಕಾರಣಕ್ಕೆ ಐಟಿ-ಬಿಟಿ ಕಂಪನಿಗಳು ಬರ್ತಿಲ್ಲ. ಇದು ಪ್ರಿಯಾಂಕ್ ಖರ್ಗೆ ಥೀಸಿಸ್. ಆದ್ರೆ ದೆವ್ವ ಮತ್ತು ದೆವ್ವದ ನೆರಳು ಹುಟ್ಟು ಹಾಕಿದ ಚರ್ಚೆ ಸಮರ್ಥಿಸಿದ್ದಾರೆ. ಕಾನೂನು ಪ್ರಕಾರ ಸಂಘಟನೆ ರಿಜಿಸ್ಟರ್ ಆಗಬೇಕು. ದೇಣಿಗೆ ಪಡೆಯುವ ಸಂಘಟನೆ ರಿಜಿಸ್ಟರ್ ಆಗಲ್ಲ ಅಂದ್ರೆ ಕಾನೂನು ವಿರುದ್ಧ ಅಲ್ವಾ ಅಂತ ಹಳೆ ವಾದ ಮುಂದಿಟ್ರು. ಏನ್ ಸಾಧನೆ ಮಾಡಿದ್ದಾರೆ ಅಂತ ಇಷ್ಟು ಪ್ರೊಟೆಕ್ಟ್ ಮಾಡ್ತಿದ್ದಾರೆ? ಇವರಿಗೆ ಕೇಳಿದ್ರೆ ಅವ್ರು ಯಾಕೆ ಉತ್ತರ ಕೊಡ್ತಾರೆ ಅಂತ ಬಿಜೆಪಿಗೆ ಪ್ರಶ್ನೆ ಮಾಡಿದ್ದಾರೆ. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು. ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ. ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ? ನನಗೆ ಬಿಡ್ತಾರಾ? ಇಂಥ ಒಂದು ಸಂಘಟನೆ ನಡ್ಸೋಕ್ಕೆ ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗಲಿ ಬಿಡಿ. ಆಮೇಲೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ, ಸಂಘಕ್ಕೆ. ಸಂಗಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ? ಏನು ಸ್ಪೋಕ್ಸ್ ಪರ್ಸನ್ನ ಇವರು? ಅಲ್ಲಿ ಚಿವುಟಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿನವರು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪ್ರಿಯಾಂಕ್ ಮಾತು ಸಮರ್ಥಿಸಿದ್ರೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರದ್ದು ಬೇರೆಯದ್ದೇ ದಾಟಿ. ಮಂಗಳೂರಲ್ಲಿ ಮಾತನಾಡಿದ ಅವರು, ಅದು ಪ್ರಿಯಾಂಕ್ ಅಭಿಪ್ರಾಯ. ಆರ್ಎಸ್ಎಸ್ ಕುರಿತು ನನಗೆ ನನ್ನದೇ ಅಭಿಪ್ರಾಯ ಇದೆ. ಅವರ ಅಭಿಪ್ರಾಯಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ ಅಂತ ಜಾರ್ಕೊಂಡ್ರು. ಇಷ್ಟು ದೊಡ್ಡ ಹೆಡ್ ಕ್ವಾರ್ಟರ್ಸ್ ಇದೆ, ಇಷ್ಟು ಬೇರೆ ಬೇರೆ ಅಂಗಸಂಸ್ಥೆಗಳಿದೆ, ಇದೆಲ್ಲ ಹೇಗೆ ನಡೆಸ್ತಾ ಇದ್ದಾರೆ? ದುಡ್ಡು ಎಲ್ಲಿಂದ ಬರ್ತಾ ಇದೆ? ಯಾರು ಕೊಡ್ತಾ ಇದ್ದಾರೆ? ಇದು ನಾವೆಲ್ಲ ತಿಳ್ಕೊಬೇಕು ತಾನೆ. ಪಾರದರ್ಶಕತೆ ಎಲ್ಲರ ಮೇಲೂ ಕೂಡ ಅನ್ವಯಿಸುತ್ತಾನೆ. ನನಗೆ ಆದಂಥ ಅಭಿಪ್ರಾಯಗಳು ಇರ್ತವೆ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕ ಖರ್ಗೆ ಅವರಿಗೆ ಇದೆ, ಆರ್ಎಸ್ಎಸ್ ಬಗ್ಗೆ ಇದೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ. ಅದಕ್ಕೆ ಇತ್ತ ಕೇಸರಿ ಪಡೆಯು ತೀಕ್ಷ್ಣ ತಿರುಗೇಟ್ ಕೊಟ್ಟಿದೆ. ಮಂಡ್ಯದಲ್ಲಿ ಪ್ರತಾಪ್ ಸಿಂಹ, ಬೆಂಗಳೂರಿನಲ್ಲಿ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ. ಬಹುಶಃ ನನಗನ್ಸುತ್ತೆ ಇವರಿಗೆ ಮಾರ್ಕ್ಸ್ವಾದದ ದೆವ್ವ ಇವ್ರಿಗೆ ಬಡ್ದಿರೋ ಸಾಧ್ಯತೆ ಇದೆ. ದೆವ್ವ ಬಡ್ದಿರೋರು ಒಳ್ಳೆಯವ್ರನ್ನೆಲ್ಲರೂ ಅವ್ರ ಥರನೇ ನೋಡ್ತಾರೆ. ನನಗೆ ಅನ್ಸೋದು ಇವರಿಗೆ ಆ ದೆವ್ವ ಬಡ್ದಿರುವಂಥ ಸಾಧ್ಯತೆ ಇದೆ. ರಾಜ್ಯದ ಮತ್ತು ದೇಶದ ಜನ ಈ ದೇಶಕ್ಕೆ ಹಿಡ್ಕೊಂಡಂಥ ಕಾಂಗ್ರೆಸ್ ದೆವ್ವವನ್ನು ಓಡಿಸೋ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ದೆವ್ವ ಈ ದೇಶಕ್ಕೆ ಹಿಡಿದಿತ್ತು. ಪ್ರಿಯಾಂಕ ಖರ್ಗೆ ಅವರು ಆಗಾಗ ಮಾತಾಡ್ತಿರ್ತಾರೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಬೆಳಗ್ಗೆ ಎದ್ದ ಕೂಡಲೇ ಮರ ಗಿಡದಲ್ಲಿ ಕಾಕ ಅನ್ನೋ ಕಾಗೆ ಥರ ಆಗೋಗ್ಬಿಟ್ಟಿದ್ದೀನಿ. ಮುಂಚೆ ರಿಜಿಸ್ಟ್ರೇಷನ್ ಮಾಡೋರ ಉದ್ದೇಶ ಏನಿರ್ತದೆ ಅಂತಂದರೆ, ಈಗ RSSಗೆ ಒಂದನ್ನು ಹೇಳ್ತೀನಿ, ಆಸೆ ಇಲ್ದಿದ್ದವರು RSS ಅಲ್ಲಿ ಇರ್ತಾರೆ. ಒಟ್ಟಾರೆ
ಒಟ್ಟಾರೆ ಕರಾವಳಿ ಅಭಿವೃದ್ಧಿ ಕೆದಕಿದ ಖರ್ಗೆಗೆ ಕಲಬುರಗಿಯಲ್ಲಿ ಏನಾಗಿದೆ ಅಂತ ಬಿಜೆಪಿ ಕೆಣಕಿದೆ. ಕರಾವಳಿ ಹಿಂದುಳಿದಿದೆ ಅಂತ ಪ್ರಿಯಾಂಕ್ ಕ್ಯಾಲ್ಕುಲೇಷನ್ ಕೊಡೋದಾದ್ರೆ ಅರ್ಧ ಶತಮಾನವೇ ಖರ್ಗೆ ಆಳಿದ ಕಲಬುರಗಿ ಅಭಿವೃದ್ಧಿಗೂ ಆನ್ಸರ್ ನೀಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.